ದೇವರ ಒಂದು ಪ್ರತಿರೂಪದಂತೆ ಕಾಣಬೇಕದು. ದೇವರೇ ಭಕ್ತನ ರೂಪದಲ್ಲಿ ನನ್ನ ಹತ್ತಿರ ಬಂದಿದ್ದಾರೆ ಅಂತ ಕಾಣಬೇಕು. ಯಾವನೋ ಒಬ್ಬ ಬಂದಿದ್ದಾನೆ ಅಂತ ಬೈದುಕೊಂಡು ಅವನಿಗೆ ಆ ತೀರ್ಥ ಪ್ರಸಾದವನ್ನು ನೀಡಿದರೆ ಆ ಭಕ್ತನ ಮನಸ್ಸಿನ ನೋವು ಅದು ಭಗವಂತ ತಿಳಿದುಕೊಂಡು ಅದರಿಂದ ಅನರ್ಥ ಆಗುವ ಸಂಭಾವನೆ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಅರ್ಚಕನ ಪ್ರಾಧಾನ್ಯ, ಅರ್ಚಕನ ವ್ಯಕ್ತಿತ್ವದ ಮೇಲೆ ದೇವಾಲಯದಲ್ಲಿ ದೇವರ ಪಾವಿತ್ರ್ಯ ಹೆಚ್ಚಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಇವತ್ತು ಈ ದೇವಸ್ಥಾನದಲ್ಲಿ ಇನ್ನೆರಡು ಮೂರು ದಿವಸಗಳಲ್ಲಿ ಬ್ರಹ್ಮಕಲಶ ಅಭಿಷೇಕ ಮತ್ತು ದೇವರ ಪ್ರತಿಷ್ಠೆ ಆಗಲಿಕ್ಕೆ ಸಹ ಇದೆ ಅಂತ ಕಾಣಿಸುತ್ತೆ. ಮಹಾಲಿಂಗೇಶ್ವರನ ಪ್ರತಿಷ್ಠೆ ಆಗಲಿಕ್ಕೆ ಇದೆ. ದೇವಸ್ಥಾನದಲ್ಲಿ ಈಗಾಗಲೇ ಅನೇಕ ಸಂತರ್ಪಣೆ ಕಾರ್ಯಕ್ರಮಗಳು, ಹೋಮಾದಿಗಳು ನಡೀತಾ ಇವೆ. ನಾವು ನಮ್ಮ ಜೀವನವನ್ನು ದೇವ ದಾಸರನ್ನು ಮಾತನ್ನು ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಇವತ್ತು ನಾವು ತಿಳ್ಕೊಂಡಿದ್ದೇವೆ, ನಾನು ಕೊಡುವುದು ಅಂತ ಹೇಳಿದ್ರೆ ದೇವರಿಗೆ ನಾವು ಕೊಡುವುದು ಅಂತ ಹೇಳಿದ್ರೆ ನನ್ನದನ್ನೇ ನಾನು ಕೊಡುವುದು ಅಂತ ಹೇಳಿ. ಆದರೆ ನಿಜವಾಗಿ ನನ್ನದನ್ನು ನಾನು ಕೊಡುವುದಲ್ಲ, ದೇವರದ್ದನ್ನೇ ದೇವರಿಗೆ ಕೊಡುವುದು. ಒಬ್ಬ ಮಿತ್ರ, ಒಬ್ಬ ವ್ಯಕ್ತಿ ನನ್ನ ಹತ್ರ ಒಂದು ಹಣವನ್ನು ಇಟ್ಕೊಳ್ಳಿಕ್ಕೆ ಕೊಟ್ಟಿದ್ದ, ಅದು ಯಾವುದೋ ಒಂದು ವಸ್ತು ಇಟ್ಕೊಳ್ಳಿಕ್ಕೆ ಕೊಟ್ಟಿದ್ದ. ಇಷ್ಟು ದಿವಸದ ನಂತರದಲ್ಲಿ ನಾನು ಅದನ್ನು ಪುನಃ ತಗೊಳ್ತೇನೆ, ನಂಗೆ ಕೊಡಬೇಕು ನೀನು ಅಂತ ಹೇಳಿ. ಆ ವ್ಯಕ್ತಿ ಕೊಟ್ಟಿರ್ತಕ್ಕಂತಹ ಹಣ ಅಥವಾ ಯಾವುದೇ ವಸ್ತು ಆ ವ್ಯಕ್ತಿ ಇವನಿಗೆ ಹಿಡ್ಕೊಳ್ಳಿಕ್ಕೆ ಕೊಟ್ಟದ್ದು ಹೊರತು ಆ ವ್ಯಕ್ತಿ ಕೊಟ್ಟಿರ್ತಕ್ಕಂತಹ ಹಣ ಅದು ಇವನದ್ದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿಯಾಗಿಯೋ ಅದೇ ರೀತಿಯಾಗಿ ದೇವರು ನಮಗೆ ಇಷ್ಟು ಹಣವನ್ನು ಅಥವಾ ಇಷ್ಟು ಸಂಪತ್ತನ್ನು, ಇಷ್ಟು ವಸ್ತುಗಳನ್ನು ಕೊಟ್ಟಿದ್ದಾನೆ. ಆ ವಸ್ತುಗಳನ್ನು ನಾವು ದೇವರು ಕೊಟ್ಟದ್ದು ಅಂತ ಸ್ವೀಕಾರ ಮಾಡಬೇಕು. ಅದನ್ನು ಪುನಃ ದೇವರಿಗೆ ನಾವು ಹಿಂದಿರುಗಿಸಬೇಕು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ದೇವರು ನಮಗೆ ಕೊಟ್ಟಿದ್ದಾನೆ, ನಾವು ದೇವರಿಗೆ ಹಿಂದಿರುಗಿಸ್ತಾ ಇಲ್ಲ. ಕಾರ್ಯವನ್ನು ಮಾಡಲಿಕ್ಕೆ ನಾವು ಹಿಂದೇಟು ಹಾಕ್ತೇವೆ. ಧಾರ್ಮಿಕ ಮುಖಂಡರು ಮನೆ ಒಳಗೆ ಬಂದ್ರೆ ನಾಯಿಗೆ ಎಚ್ಚರಿಕೆ ಅಂತ ನಾವು ಬೋರ್ಡ್ ಹಾಕ್ತೇವೆ. ಧಾರ್ಮಿಕ ಮುಖಂಡರು ಮನೆ ಒಳಗೆ ಬಂದ್ರೆ ಏನಾದರೂ ಹಣ ಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೆಯವರು ಯಜಮಾನರಿಗೆ ನಾಳೆ ಬನ್ನಿ ಅಂತ ಯಜಮಾನರ ಒಳಗೆ ಈಗ ಕೊಡಿಸಿ ಆ ಬಂದಿರ್ತಕ್ಕಂಥ ಹಿಂದೆ ಕಳಿಸಿಬಿಡ್ತಾರೆ. ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಮಹಾಜಿಪುಣ. ಒಂದು ದಿವಸ ಒಂದು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಭಾರಿ ಹಸಿವಾಯ. ಏನು ಮಾಡೋಣ, ಹೋಗ್ತಾ 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 ಹಸಿವು ತೀರಿಸಲಿಕ್ಕೆ ಸಾಧನೆ ಆಗಲಿಲ್ಲ. ಅವನಿಗೆ ಹಸಿವು ತರಲಿಕ್ಕೆ ಸಾಧನೆ ಆಗಲಿಲ್ಲ. ಸರಿ, ಒಂದು ದೊಡ್ಡ ಮಾವಿನ ಮರ ಸಿಕ್ತು, ದೊಡ್ಡ ಮಾವಿನ ಮರ. ಅವನಿಗೆ ಆ ಹಸಿ ನಿಜವಾಗಿ ಮರ ಹತ್ತಕ್ಕೆ ಗೊತ್ತಿಲ್ಲ ಪುಣ್ಯಾತ್ಮನಿಗೆ. ಆದ್ರೆ ಆ ಹಸಿವಿನ ಇದರಲ್ಲಿ ಬರದಿಂದ ಆ ಹಸಿವು ತಡೆಯಲಿಕ್ಕಾಗದೇನೆ ಧೈರ್ಯ ತೆಗೆದುಕೊಂಡು ಆ ಮರ ಹತ್ತಿ ಬಿಟ್ಟಿದ್ದಾನೆ. ಮರ ಹತ್ತಿದ, ಮಾವಿನ ಹಣ್ಣು ತಿಂದ 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 ಎಷ್ಟು ಹೊಟ್ಟೆ ತುಂಬಬೇಕೋ ಅಷ್ಟು ತಿಂದ. ತಿಂದ ಮೇಲೆ ಕೆಳಗೆ ನೋಡ್ತಾನೆ ಪುಣ್ಯಾತ್ಮ. ತನಗೇ ಗೊತ್ತಾಗಿಲ್ಲ, ಆಶ್ಚರ್ಯ ಆಗಿಬಿಟ್ಟಿದೆ, ಎಷ್ಟು ಮೇಲೆ ಬಂದಿದ್ದೇನೆ ನಾನು ಅಂತ ಹೇಳಿ. ಅವನಿಗೆ ಕೆಳಗೆ ಹೋಗ್ಲಿಕ್ಕೆ ಮನಸ್ಸು, ಕೆಳಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಾ ಇದೆ. ಕೆಳಗೆ ನೋಡಿದ್ದಾನೆ, ಎಷ್ಟೋ ಮೇಲೆ ಬಂದು ಬಿಟ್ಟಿದ್ದಾನೆ. ಕೆಳಗೆ ನೋಡಿದ್ರೆ ಹೆದರಿಕೆ ಆಗ್ತಾ ಇದೆ, ಹೇಗೆ ಮಾಡುವುದಪ್ಪ, ಕೆಳಗೆ ಹೇಗೆ ಹೋಗುವುದಪ್ಪ ಅಂತ ವಿಚಾರ ಮಾಡ್ತಾ ಇದ್ದಾನೆ. ಕೊನೆಗೆ ಸಂಕಟ ಬಂದರೆ ವೆಂಕಟರಮಣ ಅಂತ ಹೇಳಿ ದೇವ ಪರಮಾತ್ಮ ತಿರುಪತಿ ವೆಂಕಟೇಶ್ವರ, ನನ್ನನ್ನು ನಿನ್ನ ಕೆಳಗೆ ಹಾಕಿದ್ರೆ ನಿನಗೆ ನಾನು 10,000 ರೂಪಾಯಿ ನಿನ್ನ ಪಾದದ ಅಡಿಯಲ್ಲಿ ನಾನು ಇಟ್ಟು ಬಿಡ್ತೇನೆ ಹಣವನ್ನು ಅಂತ ಹೇಳಿ ಹರಕ್ಕೆ ಹೊತ್ತು ಬಿಟ್ಟ. ಸರಿ, ಮರದ ಮೇಲಿಂದ ವಿಚಾರ ಮಾಡ್ತಾ ದೇವರಿಗೆ ಹರಕ್ಕೆ ಹೊತ್ತು ಸ್ವಲ್ಪ ಕೆಳಗೆ ಇಳಿದು ಬಂದ. ಸ್ವಲ್ಪ ಕೆಳಗೆ ಇಳಿದು ಬಂದ ಮೇಲೆ ಚೂರು ಕೆಳಗೆ ಬಂದ. ತಾನು ನೆಲವನ್ನು ಮುಟ್ಟಲಿಕ್ಕೆ ಇನ್ನು ಸ್ವಲ್ಪ ಅವಕಾಶ ಇದೆ. ಅವರು ಸ್ವಲ್ಪ ವಿಚಾರ ಬದಲಾಯಿಸಿದರು. ಇಲ್ಲ, ದೇವರಿಗೆ ನಾನು 10,000 ಕೊಡ್ತೇನೆ ಅಂತ ಹೇಳಿದ್ದೆ. ದೇವರಿಗೆ 10,000 ಯಾಕೆ? ದೇವರೇ 10,000 ಕೊಡ್ತೇನೆ ಅಂತ ಹೇಳಿದ್ರೆ 10,000 ಕೊಡೋದಿಲ್ಲ, 5,000 ಮುಗಿಸಿ ಬಿಡ್ತೇನೆ ನಂದು ಅಂತ ಹೇಳಿ 5,000ಕ್ಕೆ ಬಂದ. ಇನ್ನೂ ಸ್ವಲ್ಪ ಕೆಳಗೆ ಹೋದ, ಭೂಮಿಗೆ ಇನ್ನೂ ಸ್ವಲ್ಪ ಹತ್ತಿರ.
ಆವಾಗ ಪುನಃ ನಿಮ್ಮ ಮನಸ್ಸು ಬದಲಾಯಿತು. 5,000 ಯಾಕೆ ಕೊಡಬೇಕು ದೇವರಿಗೆ? ದೇವರೇ, 5,000 ನನ್ನ ಹತ್ರ ಇಲ್ಲ, 1,000 ಕೊಟ್ಟು ಬಿಡ್ತೇನೆ. ಸರಿ ಆಯ್ತು. ಇನ್ನೂ ಕೆಳಗೆ ಬಂದ. ಇನ್ನೇನು ಭೂಮಿಗೆ ಒಂದು ಸ್ವಲ್ಪ ಮೇಲೆ ಇದ್ದಾನಷ್ಟೇ. ಆವಾಗ ಪುನಃ ವಿಚಾರ ಬಂತು, 1,000 ಬೇಡ, 1 ರೂಪಾಯಿ ಕಾಣಿಕೆ ಆಗಿಬಿಡ್ತೇನೆ ದೇವರೇ ಅಂತ ಹೇಳಿ ಆಯ್ತು. ಕೊನೆಗೆ ಭೂಮಿ ಮುಟ್ಟಿದ. ಭೂಮಿ ಮುಟ್ಟಿದ ಕೂಡಲೇ ಆ ವ್ಯಕ್ತಿ ಹೇಳಿದರು, ದೇವರೇ, ಇಷ್ಟರವರೆಗೆ ನಾನು 10,000, 5,000, 1,000 ಕೊಡ್ತೇನೆ ಅಂತ ಹೇಳಿದೆ. ನಿಮ್ಗೇನು ದೇವರ ಎಲ್ಲ ನಿಂದೇ ವಸ್ತು ಆಗೋದ್ರಿಂದ ನಾನು ಏನೂ ಕೊಡುವುದಿಲ್ಲ, 1 ರೂಪಾಯಿಯನ್ನು ಕೊಡುವುದಿಲ್ಲ ಅಂತ ಹೇಳಿ ಸೀದಾ ಖಾಲಿ ಕೈಯಲ್ಲಿ ಮನೆಗೆ ಹೋಗಲ್ಲ. ಇಂಥ ಜನರಿಗೆ ಬರ್ತಿದ್ದಾರೆ. ಯಾಕಂದ್ರೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಇವತ್ತು ಹೊರಕ್ಕೆ ಹೊತ್ಕೊಳ್ತೇವೆ. ನಮ್ಗೆ ಕಷ್ಟ ಬಂದಾಗ ದೇವರ ಹತ್ರ ನಾವು 10,000, 20,000 ಹತ್ತು ಕೊಡ್ತೇವೆ, ಇಷ್ಟು ಕೊಡ್ತೇವೆ, ಬಂಗಾರ ಕೊಡ್ತೇವೆ, ಎಲ್ಲ ಕೊಡ್ತೇವೆ ಅಂತ ಹೇಳ್ತೇವೆ. ಎಲ್ಲ ಆದಮೇಲೆ, ನಮ್ಮ ಕೆಲಸ ಎಲ್ಲ ಆದಮೇಲೆ ಮಕ್ಕಳು ಪಂತ ಪುರೋಹಿತರೆ ಹಣ ಗೊತ್ತಿದ್ದೇವೆ. ಸತ್ಯ ನಮ್ಮ ಕೈ ಸದ್ಯಕ್ಕೆ ಹಣ ಇಲ್ಲ. ಈಗ ದೇವರಿಗೆ ಬಂದಾಗ ಕೊಡ್ತಾ ಆಯ್ತು, ಬಂದಾಗ ಇರ್ತಾನೆಲ್ಲ ಗೊತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಇವತ್ತು ದೇವರನ್ನು ನಾವು ಒಂದು ಆಟದ ವಸ್ತುವಾಗಿ ಇವತ್ತು ನಾವು ಒಂದು ನಿರ್ಮಾಣ ಮಾಡಿದ್ದೇವೆ. ಒಂದು ವ್ಯಾಪಾರಿಯಾಗಿ ನಾವು ಇವತ್ತು ದೇವರಲ್ಲಿ ವ್ಯಾಪಾರದ ಬುದ್ಧಿಯನ್ನು ತೋರಿಸ್ತಾ ಇದ್ದೇವೆ. ದೇವರಲ್ಲಿ ಇಂತಹ ಬುದ್ಧಿಯನ್ನು ನಾವು ಇಟ್ಟುಕೊಳ್ಳದೇನೆ ನಿಸ್ವಾರ್ಥವಾದ ಬುದ್ಧಿಯಿಂದ ದೇವರಲ್ಲಿ ತ್ಯಾಗದ ಮನೋಭಾವನೆಯನ್ನು ಬೆಳೆಸಿಕೊಂಡಾಗ ದೇವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ದೇವರು ನಮ್ಮ ಮೇಲೆ ಕರುಣೆಯನ್ನು ತೋರಿಸ್ತಾನೆ. ದೇವರು ನಮ್ಮ ಮೇಲೆ ಕಣ್ಣನ್ನು ಹಾಯಿಸ್ತಾನೆ. ಇಲ್ಲದಿದ್ರೆ ನಮ್ಮ ಮೇಲೆ ಕಣ್ಣನ್ನೇ ಹಾಕಿದರು. ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಅರಸು ಉದ್ಧಾರ ಮಾಡಲು ಅಂತ ಮಹಾಲಿಂಗೇಶ್ವರನಲ್ಲಿ ಎಲ್ಲ ಭಕ್ತರು ಪ್ರಾರ್ಥಿಸೋಣ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಬಹಳ ಸಂತೋಷವಾಗಿದೆ. ಶಾಸ್ತ್ರ, ನಾರಿಕೇರ, ಗಣಹೋಮ ಪೂರ್ಣಾಹುತಿಯ ಸಮೀಪದಲ್ಲಿ ಬರ್ತಾ ಇದೆ ಕಾಣಿಸುತ್ತೆ. ಈ ಸಂದರ್ಭದಲ್ಲಿ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ನಾನು ಒಂದು ನೋಡಿದೆ, ಸಣ್ಣ ಬಾಗಿಲನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಪುರಾತನವಾದ ಒಂದು ರೀತಿ. ಹಿಂದೆ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಬಾಗಿಲನ್ನು ಸಣ್ಣದಾಗಿ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ದೇವರ ಹತ್ರ ನಾವೆಲ್ಲರೂ ಹೋಗುವುದು ಅಂತ ಹೇಳಿದ್ರೆ ಎದೆ ಒಪ್ಪಿಸಿಕೊಂಡೇ ಹೋಗುವುದು. ಯಾರಾದ್ರೂ ಹೋಗ್ಬೇಕಾದ್ರೆ ಭೂಮಿ ಹಿರಿಯರು ಅಂತ ಇಲ್ಲೇ ಇಲ್ಲ. ಯಾರಾದ್ರೂ ಬಂದು ಸಹ ನಮ್ಮ ಎದೆ ಮುಂದೆ ಇರುತ್ತೆ ಯಾವಾಗಲೂ. ಆದ್ರೆ ನಮ್ಮ ಹಿರಿಯರು ಹೇಳಿದ್ದಾರೆ, ನಾವು ಯಾರ ಮುಂದೆ ಹೋಗಬೇಕಾದ್ರೂ ತಲೆ ಬಾಗಿಸಿಕೊಂಡು ಹೋಗಬೇಕು ಎಂಬುದನ್ನು ತೋರಿಸೋದಕ್ಕೋಸ್ಕರ ಹಿಂದೆ ದೇವಸ್ಥಾನ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಹಿತ ಮುಂದಿನ ಬಾಗಿಲನ್ನು ಸಣ್ಣದಾಗಿ ನಿರ್ಮಾಣ ಮಾಡ್ತಾ ಇದ್ರು. ಗಾನಲ್ಲ ಅಂತ ಹೇಳಿದ್ರೆ ಸಣ್ಣದಾಗಿ ನಿರ್ಮಾಣ ಮಾಡ್ತಾ ಇದ್ರು. ಅಂದ್ರೆ ತಲೆ ಬಾಗಿಸಿಕೊಂಡು ಈ ನಿಟ್ಟಿನಲ್ಲಾದ್ರೂ ನಾವು ಈ ಹೆಸರೇ ಕಲ್ಯಾಣಪುರ ಅಂತ, ಈ ಪರಿಸರದ ಹೆಸರು ಕಲ್ಯಾಣಪುರ ಅಂತ ಹೇಳಿದ್ರೆ ಕಲ್ಯಾಣವನ್ನು ಉಂಟು ಮಾಡತಕ್ಕಂತಹ ಪುರ ಅಂತ ಹೇಳಿ. ಇವತ್ತು ನಿಜವಾಗಿಯೂ ಈ ಗ್ರಾಮದ ಬಂದು ಭಾಗ್ಯಶಾಲಿಗಳನ್ನು ಬರ್ಬೋದು. ಯಾಕಂತ ಹೇಳಿದ್ರೆ ಮಹಾಲಿಂಗೇಶ್ವರನ ಸನ್ನಿಧಾನ ಈ ಕ್ಷೇತ್ರದಲ್ಲಿದೆ ಅಂತ ಹೇಳಿದ್ರೆ ಈ ಗ್ರಾಮದ ಜನರು ಭಾಗ್ಯಶಾಲಿಗಳು ಅಂತ ನಾವು ಮನಪೂರ್ವಕವಾಗಿ ಹೇಳಬಹುದು. ಆದ್ದರಿಂದ ನಿಜವಾಗಿ ಇವತ್ತು ಈ ಗ್ರಾಮ, ಈ ಊರು ಕಲ್ಯಾಣಪುರವಾಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ ಸೇರಿರ್ತಕ್ಕಂತಹ ಎಲ್ಲ ಜನರಿಗೂ ಸಹಿತ ದೇವರ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ.
कुर्महे समे कामान् कामकामाय मह्यम् कामेश्वरो वै श्रवणाददाय वैराय वै श्रवणाय महाराजाय नमः
गजानन पद्मानं गजाननमहर्निशम् अनेकदन्तं भक्तानां समुपास्महे एकदन्तं च दोषस्तमुपाशमं भुजदानं ಗಣಹೋಮ ಮಾಡಿಸಿದವರು ತಮ್ಮ ಸೇವಾ ರಸೀದಿಯನ್ನು ತೆಗೆದುಕೊಂಡು ಬಾಲಾಲಯಕ್ಕೆ ಹೋದಲ್ಲಿ ನಿಮಗೆ ಪ್ರಸಾದವು ಕೊಡಲಾಗುವುದು. ಭಕ್ತಾದಿಗಳೇ, ಗಣಪತಿ ಹೋಮ ಮಾಡಿಸಿದವರು ತಮ್ಮ ರಸೀದಿಯನ್ನು ಹಿಡಿದು ಬಾಲಾಲಯಕ್ಕೆ ಹೋದಲ್ಲಿ ನಿಮಗೆ ಪ್ರಸಾದವು ದೊರೆಯುವುದು. ಬ್ರಹ್ಮಕುಂಭಾಭಿಷೇಕದ ಬಗ್ಗೆ ಕಲಶ ಮಾಡಿಸಿದವರಿಗೆ ಪೂರ್ವ ಜನ್ಮಾನಿತ ಪಾಪ ಪರಿಹಾರವಾಗುವುದರ ಜೊತೆಗೆ ಜೀವನಕ್ಕೂ ಧಾರ್ಮಿಕ ಧರ್ಮಕ್ಕೂ ಬೇಕಾಗುವ ಸಂಪತ್ತು ಸಮೃದ್ಧಿಯಾಗುವುದು, ಸದಾಕಾಲ ನೆಮ್ಮದಿ, ಮನಃಶಾಂತಿ ಇತ್ಯಾದಿಗಳು ಲಭಿಸುತ್ತವೆ. ಭಕ್ತಾದಿಗಳು ಕುಂಭಾಭಿಷೇಕ ಮಾಡಿಸಿ ದೇವರ ಪ್ರೀತಿಗೆ ಪಾತ್ರರಾಗಬೇಕಾಗಿ ವಿನಂತಿ. ಬ್ರಹ್ಮ ಕುಂಭಾಭಿಷೇಕ 3,001 ರೂಪಾಯಿ, ದ್ರವ್ಯ ಕುಂಭಾಭಿಷೇಕ 1,100 ರೂಪಾಯಿ, ಕಲಶಾಭಿಷೇಕ 251 ರೂಪಾಯಿ.
ಿ